ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಆ್ಯಂಡ್ ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅ ಲೈಫ್. ನನಗೆ ಗೊತ್ತು ನಾನು ತುಂಬ ದಿನದಿಂದ F1 ರಿಲೇಟೆಡ್ ಕಾಂಟೆಂಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ. ಐ ಆಮ್ ರಿಯಲಿ ವೆರಿ ಸಾರಿ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಕೀಪ್ ಅಪ್ ವಿತ್ ಆಲ್ ದ ವರ್ಕ್. ಬಟ್ ಖಂಡಿತ ಎಲ್ಲ ಪ್ಲ್ಯಾನ್ ಮಾಡಿರೋ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಅಲ್ಲಿ ನಾನು F1 ರಿಲೇಟೆಡ್ 5 ಟರ್ಮ್ಗಳನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. DRS F1 ರೇಸಲ್ಲಿ ಒನ್ ಆಫ್ ದ ಮೋಸ್ಟ್ ಯೂಸ್ಡ್ ಟರ್ಮ್ಸ್ ಇನ್ ರೀಸೆಂಟ್ ಎರಾ ಇಸ್ DRS, ವಿಚ್ ಸ್ಟ್ಯಾಂಡ್ಸ್ ಫಾರ್ ಡ್ರ್ಯಾಗ್ ರಿಡಕ್ಷನ್ ಸಿಸ್ಟಮ್. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ನಿಮಗೆ ಡ್ರ್ಯಾಗ್ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಲೆಟ್ ಮಿ ಟೇಕ್ ಯು ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್. ನೀವು ಟ್ರೇನಲ್ಲಿ ಹೋಗಬೇಕಾದ್ರೆ ಕೈ ಆಚೆ ಹಾಕಿದ ತಕ್ಷಣ ನಿಮ್ಮ ಪುಟಾಣಿ ಕೈಗಳು ಗಾಳಿ ರಪ್ಸಕ್ಕೆ ಹಿಂದೆ ಹೋಗೋದು ತಾನೇ. ಅದನ್ನೇ ಸೈಂಟಿಫಿಕ್ಕಾಗಿ ಡ್ರ್ಯಾಗ್ ಅಂತ ಕರೆಯೋದು. ಯಾವುದೇ ವಸ್ತು ಗಾಳಿಯಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಅದ್ರ ಮೇಲೆ ಗಾಳಿ ಅಪ್ಲೈ ಮಾಡೋ ಫೋರ್ಸ್ನ ಡ್ರ್ಯಾಗ್ ಅಂತ ಕರೀತಾರೆ. ಸೊ ಈ ಡ್ರ್ಯಾಗ್ ಏನು ಮಾಡುತ್ತೆ ಅಂದರೆ ಕಾರ್ನ ತುಂಬ ಸ್ಲೋ ಮಾಡುತ್ತೆ. ಸೊ ಬೇಸಿಕ್ಲಿ DRS ಅಂದರೆ ಈ ಡ್ರ್ಯಾಗ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಕೊಡೋ ಒಂದು ಅವಕಾಶ. ಯಾರಿಗೆ ಆ್ಯಂಡ್ ಯಾವಾಗ? ಯಾವುದೇ ಒಂದು ಕಾರು ಮುಂದೆ ಇರೋ ಕಾರ್ಗಿಂತ 1 ಸೆಕೆಂಡ್ ಗ್ಯಾಪ್ ಒಳಗಿದ್ದರೆ ಅವರು DRS ಝೋನಲ್ಲಿ ರೇರ್ ವಿಂಗ್ನ ಒಂದು ಪಾರ್ಟ್ನ ಬಟನ್ ಒತ್ತಿ ಓಪನ್ ಮಾಡ್ಕೋಬೋದು. ಅವಾಗ ಏನಾಗುತ್ತೆ ಅಂದರೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ವಿತ್ ಏರ್ ಕಮ್ಮಿ ಆಗುತ್ತೆ. ಸೊ ಆವಾಗ ಡ್ರ್ಯಾಗ್ ರೆಡ್ಯೂಸ್ ಆಗುತ್ತೆ. ಸೊ ದ್ಯಾಟ್ ಕಾರ್ ಕ್ಯಾನ್ ಗೋ ಅ ಲಾಟ್ ಫಾಸ್ಟರ್. ಬಟ್ ಹೆಂಗೆ ಗೊತ್ತಾಗುತ್ತೆ ಹಿಂದೆ ಇರೋ ಕಾರ್ 1 ಸೆಕೆಂಡ್ಗಿಂತ ಕಮ್ಮಿ ಇದೆ ಅಂತ? ಸೊ ಅದಕ್ಕೋಸ್ಕರ ಪ್ರತಿ DRS ಝೋನ್ ಮುಂಚೆ DRS ಡಿಟೆಕ್ಷನ್ ಪಾಯಿಂಟ್ ಅಂತ ಟ್ರ್ಯಾಕಲ್ಲಿ ಇರುತ್ತೆ. ಆ ಪಾಯಿಂಟಲ್ಲಿ 1 ಸೆಕೆಂಡ್ಗಿಂತ ಹತ್ತಿರ ಇದ್ದರೆ ಮಾತ್ರ DRS ಝೋನಲ್ಲಿ ವಿಂಗ್ನ ಓಪನ್ ಮಾಡ್ಕೊಳ್ಳೋ ಅವಕಾಶ ಸಿಗೋದು. DRSನ ರೇಸ್ ಸ್ಟಾರ್ಟ್ ಆಗಿ 2 ಲ್ಯಾಪ್ ಆದಮೇಲೆ ಎನೇಬಲ್ ಮಾಡ್ತಾರೆ. ಸೇಫ್ಟಿ ಕಾರ್ ಅಥವಾ ವರ್ಚುವಲ್ ಸೇಫ್ಟಿ ಕಾರ್ ಲ್ಯಾಪ್ಸಲ್ಲಿ DRSನ ಡಿಸೇಬಲ್ ಮಾಡ್ತಾರೆ. ಆಲ್ಸೋ ಬ್ಯಾಡ್ ವೆದರ್ ಇದ್ದರೆ, ಸೇಫ್ಟಿ ಕನ್ಸರ್ನ್ಸ್ ಇದ್ದರೂ ಕೂಡ DRSನ ಡಿಸೇಬಲ್ ಮಾಡ್ತಾರೆ. ಅಂಡರ್ಕಟ್ ಅನ್ನೋದು ಕರೆಂಟ್ F1 ಎರಾ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟೈರ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಎಷ್ಟೊಂದು ಡ್ರೈವರ್ಸ್ಗೆ ರೇಸ್ ಗೆಲ್ಸಿದೆ ಆ್ಯಂಡ್ ಎಷ್ಟೊಂದು ಜನ ಇದರಿಂದ ಪೊಸಿಷನ್ಸ್ ಕಳ್ಕೊಂಡಿದ್ದಾರೆ. ಸೊ ಏನಪ್ಪ ಈ ಅಂಡರ್ಕಟ್ ಸ್ಟ್ರಾಟಜಿ ಅಂದರೆ, ಹಿಂದೆ ಇರೋ ಡ್ರೈವರ್ ಅವನು ಓವರ್ಟೇಕ್ ಮಾಡಬೇಕಾಗಿರೋ ಡ್ರೈವರ್ಗಿಂತ ಮುಂಚೆನೇ ಪಿಚ್ ಸ್ಟಾಪ್ಗೆ ಬಂದು ಬೇಗ ಟೈರ್ ಚೇಂಜ್ ಮಾಡಿಕೊಂಡು ಹೊಸ ಟೈರ್ಸ್ ಅಡ್ವಾಂಟೇಜ್ ತಗೊಂಡು ಫಾಸ್ಟಾಗಿ ಹೋಗ್ತಾನೆ. ಮುಂದೆ ಇರೋ ಡ್ರೈವರ್ ಪಿಟ್ ಮಾಡಿ ಆಚೆ ಬರೋ ಅಷ್ಟರಲ್ಲಿ ಅವ್ರನ್ನ ಓವರ್ಟೇಕ್ ಮಾಡೋದು. ಜನರಲಿ ಅಂಡರ್ಕಟ್ ವರ್ಕ್ ಆದರೆ ಮುಂದೆ ಇರೋ ಡ್ರೈವರ್ ಪಿಟ್ ಲೈನಲ್ಲಿ ಇದ್ದಾಗಲೇ ಅಂಡರ್ಕಟ್ ಮಾಡಿ ಡ್ರೈವರ್ ಅವ್ರನ್ನ ಪಾಸ್ ಮಾಡ್ಕೊಂಡು ಹೊರಟೋಗ್ತಾರೆ. That is how undercut works. Overcut strategy is completely opposite to that of undercut strategy. Overcut ಅಂದರೆ ಹಿಂದೆ ಇರೋ ಡ್ರೈವರು ಮುಂದೆ ಇರೋ ಡ್ರೈವರ್ ಪಿಟ್ ಮಾಡಿದಾಗ ರೇಸ್ನ ಕಂಟಿನ್ಯೂ ಮಾಡ್ತಿರ್ತಾನೆ. ಅವ್ನು ಪಿಟ್ ಮಾಡೋಕ್ಕೆ ಹೋಗಲ್ಲ. 1-2 ಲ್ಯಾಪ್ ಆದಮೇಲೆ ಪಿಟ್ ಮಾಡಿ ಹಿಂದೆ ಬರ್ತಿರೋ ಡ್ರೈವರ್ಗಿಂತ ಬೇಗ ಟೈರ್ ಚೇಂಜ್ ಮಾಡಿಕೊಂಡು ಬೇಗ ಆಚೆ ಬಂದುಬಿಡ್ತಾನೆ. ಟ್ರ್ಯಾಕ್ ಪೊಸಿಷನ್ ತುಂಬ ಇಂಪಾರ್ಟೆಂಟ್ ಇರೋ ಸರ್ಕಿಟ್ಸಲ್ಲಿ ಓವರ್ಕಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ಲೈಕ್ ಹೌ ವಿ ಸಾ ಇನ್ 2022 ಮೊನಾಕೋ GP, 2 ರೆಡ್ ಬುಲ್ ಕಾರ್ಗಳು ಫೆರಾರಿ ಕಾರ್ಗಳ ಹಿಂದೆ ಇದ್ವು. ಬಟ್ ಅವರು ಓವರ್ಕಟ್ ಮಾಡಿ ಫೆರಾರಿ ಕಾರ್ಗಳನ್ನು ಓವರ್ಟೇಕ್ ಮಾಡಿದ್ರು. ಆ್ಯಂಡ್ ಮೊನಾಕೋ ಥರ ಸರ್ಕಿಟಲ್ಲಿ ಓವರ್ಟೇಕಿಂಗ್ ತುಂಬಾ ಕಷ್ಟ. ಸೊ ಟ್ರ್ಯಾಕ್ ಪೊಸಿಷನ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಈ ಸ್ಟ್ರಾಟಜಿಯಿಂದನೇ ಸರ್ಜಿಯೋ ಪೆರೆಸ್ಗೆ ಅವರ ಫಸ್ಟ್ ಮೊನಾಕೋ GP ವಿನ್ ಸಿಕ್ಕಿದ್ದು. MGUH. ನೀವು ಸ್ಪ್ಯಾನಿಷ್ GPಯಲ್ಲಿ ನೋಡಿರ್ತೀರ, ಶಾರ್ಲ್ ಲೆಕ್ಲರ್ಕ್ ಅವರು ರಿಟೈರ್ ಆಗಿದ್ದು MGUH ಆ್ಯಂಡ್ ಟರ್ಬೋ ಡ್ಯಾಮೇಜ್ ಆಗಿದ್ದರಿಂದ. ಸೊ ಏನು ಈ MGUH ಅಂತ ಗೊತ್ತಾ? ಬೇಸಿಕ್ಲಿ F1 ಕಾರಲ್ಲಿ 2 ಟೈಪ್ಸ್ ಆಫ್ ERS ಇರುತ್ತೆ, ಅಂದರೆ ಎನರ್ಜಿ ರಿಕವರಿ ಸಿಸ್ಟಮ್ಸ್. ನೀವೆಲ್ಲ ಅನ್ಕೋಬೋದು ನಾರ್ಮಲ್ ಸ್ಪೋರ್ಟ್ಸ್ ಕಾರ್ಗಳು ಬರೀ 3-4 ಮೈಲೇಜ್ ಕೊಡುತ್ತೆ, ಸೊ F1 ಕಾರ್ಗಳು 1ಗಿಂತ ಕಮ್ಮಿ ಮೈಲೇಜ್ ಕೊಡ್ಬೋದೇನೋ ಅಂತ. ಬಟ್ ನಿಮಗೆ ಗೊತ್ತಾ, F1 ಕಾರ್ಗಳು ನಿಮ್ಮ ಮಾರುತಿ ಸುಜುಕಿ ಆರ್ ಎನಿ ಆ್ಯಾವ್ರೇಜ್ ಫ್ಯಾಮಿಲಿ ಕಾರ್ಗಿಂತನೂ ಜಾಸ್ತಿ ಮೈಲೇಜ್ ಕೊಡುತ್ತೆ ಅಂತ? ಇದಕ್ಕೆ ERS ಕಾರಣ. ಇದರ 2 ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ, MGUH ಆ್ಯಂಡ್ MGUK ಅಂತ. ಫಸ್ಟ್ MGUH ಬಗ್ಗೆ ನೋಡೋಣ. MGUH ಇಂಜಿನ್ನ ಟರ್ಬೋ ಮತ್ತು ಕಂಪ್ರೆಸರ್ ಮಧ್ಯ ಇರುತ್ತೆ.
ಡ್ರೈವರ್ ಆಕ್ಸಲರೇಟರ್ ಕೊಟ್ಟಾಗ ಎಕ್ಸಾಸ್ಟ್ ಗ್ಯಾಸಸ್ ಟರ್ಬೋನ ಸ್ಪೂಲ್ ಮಾಡುತ್ತೆ ಆ್ಯಂಡ್ ಟರ್ಬೋ ಕಂಪ್ರೆಸರ್ನ ಡ್ರೈವ್ ಮಾಡಿ ಜಾಸ್ತಿ ಗಾಳಿ ಸಿಲಿಂಡರ್ಗೆ ಪುಷ್ ಮಾಡಿ ಬೂಸ್ಟ್ ಕೊಡುತ್ತೆ. ಬಟ್ ಡ್ರೈವರ್ ಆಕ್ಸಲರೇಟರ್ ಬಿಟ್ಟಾಗ ಈ ಬ್ಲೇಡ್ಸ್ಗಳು ಇನ್ನೂ ತಿರುಗ್ತಿರುತ್ತವೆ ಆ್ಯಂಡ್ ಅದನ್ನು MGUH ಅಲ್ಲಿ ಒಂದು ಮೋಟರ್ಗೆ ಕನೆಕ್ಟ್ ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾರೆ, ಜಸ್ಟ್ ಲೈಕ್ ಹೌ ಅ ಟರ್ಬೈನ್ ವರ್ಕ್ಸ್. ಈ ಎಲೆಕ್ಟ್ರಿಸಿಟಿನ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಎಕ್ಸ್ಟ್ರಾ ಪವರ್ಗೆ ಯೂಸ್ ಮಾಡ್ಕೋಬೋದು. MGUH ಎಕ್ಸಾಸ್ಟ್ ಗ್ಯಾಸಸ್ಸಲ್ಲಿರೋ ಹೀಟ್ನ ರೀಯೂಸ್ ಮಾಡಿಕೊಂಡ್ರೆ MGUK ವೇಸ್ಟ್ ಆಗ್ತಿರೋ ಕೈನೆಟಿಕ್ ಎನರ್ಜಿನ ರೀಯೂಸ್ ಮಾಡುತ್ತೆ. MGUKನ ಕ್ರ್ಯಾಂಕ್ ಶಾಫ್ಟ್ಗೆ ಕನೆಕ್ಟ್ ಮಾಡಿರ್ತಾರೆ. ವೆನ್ ಡ್ರೈವರ್ ಲಿಫ್ಟ್ಸ್ ಆಫ್ ದ ಆಕ್ಸಲರೇಟರ್ ಪೆಡಲ್, ಕ್ರ್ಯಾಂಕ್ ಶಾಫ್ಟ್ ಇನ್ನೂ ತಿರುಗ್ತಿರುತ್ತಲ್ಲ, ಆವಾಗ ಅದನ್ನು ಒಂದು ಮೋಟರ್ಗೆ ರನ್ ಮಾಡಿ ಅದರಿಂದ ಎನರ್ಜಿನ ಹಾರ್ವೆಸ್ಟ್ ಮಾಡ್ತಾರೆ. ಇದನ್ನು ಕೂಡ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಯೂಸ್ ಮಾಡ್ಕೋತಾರೆ. ನೀವು ತಿಳ್ಕೊಬೇಕಾಗಿರೋ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ MGUK ಹಾರ್ವೆಸ್ಟ್ ಮಾಡೋ ಎನರ್ಜಿನ FIA ಲಿಮಿಟ್ ಮಾಡಿದೆ ಪ್ರತಿಯೊಂದು ಟೀಮ್ಗೂ. ಬಟ್ MGUH ಇಂದ ಹಾರ್ವೆಸ್ಟ್ ಆಗೋ ಎನರ್ಜಿಗೆ ಏನೂ ಲಿಮಿಟ್ ಇಲ್ಲ. ಯು ಕ್ಯಾನ್ ಹಾರ್ವೆಸ್ಟ್ ಹೌ ಮಚ್ ಎವರ್ ಎನರ್ಜಿ ಯು ವಾಂಟ್ ಫ್ರಮ್ MGUH. ಹೋಪ್ ಯು ಗೈಸ್ ಹ್ಯಾವ್ ಗಾಟ್ ಸಮ್ ಮೋರ್ ಇನ್ಸೈಟ್ ಅಬೌಟ್ F1. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹ್ಯಾಪಿಯಾಗಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ವಾಚ್ F1 ಅಂತ ಹೇಳ್ತಾ, ದಿಸ್ ಇಸ್ OG23H ಸೈನಿಂಗ್ ಆಫ್.